ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಚಾಟ ಕಟ್ಟಿದ್ದೀನಿ. ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾವೆ. ಇಷ್ಟು ಓಪನ್ ಆಗಿ ಇದನ್ನ ಹೇಳ್ತಾ ಇದ್ದೀನಿ. ನಿಮಗ್ ತಿಳಿತಾ ಇಲ್ವಾ? 2028 ಮುಖ್ಯಮಂತ್ರಿ ಆಗ್ಲೇನ್ ಹೇಳ್ರಿ. ಚಟ್ಕೆ ಒಳಗ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಧೈರ್ಯವಂತನಿದ್ದೇನೆ, ಪಕ್ಕಾ ಗಂಡಸಿದ್ದೇನೆ. ಇದನ್ನೆಲ್ಲರೂ ತಿಳ್ಕೋಬೇಕು. ನಿಮ್ಮನ್ನೆಲ್ಲ ಗಂಡಸರನ್ನಾಗಿ ಮಾಡ್ಲಿಕ್ಕೆ ಮತ್ತೆ ಬಂದಿದ್ದೇನೆ. ಗಂಡಸರಾಗಿ ನಿಲ್ಲಬೇಕು. ದುಡ್ಡಿಗೆ ಕಮ್ಮಿ ಇಲ್ಲ. ನಿಮ್ಮೆಲ್ಲರಿಗೂ ದುಡ್ಡನ್ನು ಹಂಚೋದಕ್ಕೆ ಅವಶ್ಯ ಇಟ್ಕೊಂಡಿದ್ದೇನೆ ನಾನು. ತಿಳ್ಕೊಳ್ರಿ, ಕಳ್ಕೊಳ್ರಿ. ಇದು ಇವತ್ತು ನಿಮಗೆ ತಿಳಿಲ್ಲ ಅಂತಂದ್ರೆ ನಮ್ಮ ಪೊಲೀಸರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಷ್ಟೋ ಜನ ನನಗೆ ಭೇಟಿ ಆಗ್ತಾರೆ, ನೋಡ್ತಾರೆ, ಮಾತಾಡ್ತಾರೆ. ಅವ್ರಿಗೂ ಸಾಕಷ್ಟು ಕಷ್ಟಗಳಿದಾವೆ. ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಅವರು ಸಾಲ ಸೂಲ ಅಂತೇಳಿ ಒದ್ದಾಡಿ ವಿಲಿ ಒದ್ದಾಡಿ ಸಾಯ್ತಾ ಇದ್ದಾರೆ. ಯುವತಿಯರೇ, ಎಜುಕೇಶನ್ ಅಂತ ಸತ್ತು ಹೋಗ್ಬೇಡ್ರಿ. ಎಜುಕೇಶನ್ ಒಳಗೆ ಏನೂ ದಮ್ಮ ಇಲ್ಲ. ಎಜುಕೇಶನ್ ಒಳಗೆ ಏನು ದಮ್ಮ ಇಲ್ಲ. ನಾ SSLC 2 ವರ್ಷ ಫೇಲ್, PUC 3 ವರ್ಷ ಫೇಲ್. ಕೇಳಿದ್ರಲ್ಲ ಸ್ನೇಹಿತರೆ, ಈ ತರ ಮಾತಾಡ್ತಾ ಇರೋದು ಯಾರು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದಲ್ಲ. ಇವರೇ ಶಿವಂ ಅಸೋಸಿಯೇಟ್ಸ್ ಸಂಸ್ಥೆಯ ಮಾಲೀಕ ಶಿವಾನಂದ ನೀಲಣ್ಣನವರು. ಬರೋಬ್ಬರಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಬಂಧನ. ಈ ಬಂಧನ ಈಗ ರಾಜ್ಯದ ಸಾವಿರಾರು ಕುಟುಂಬಗಳ ನಿದ್ರೆ ಕೆಡಿಸಿದೆ. ಬನ್ನಿ ವಿಷಯ ಏನಂತ ನೋಡ್ಕೊಂಡ್ ಬರೋಣ. ಬೆಳಗಾವಿ ಶಾಂತನಗರ ಸಾಮಾನ್ಯ ಜನರು ತಮ್ಮ ಭವಿಷ್ಯಕ್ಕಾಗಿ ದುಡಿದು ಉಳಿಸಿದಂತ ಹಣ, ಆದ್ರೆ ಇಂದು ಇದೇ ನಗರದಿಂದ ಹೊರಬಿದ್ದಿದೆ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂತಹ ಮಹಾ ವಂಚನೆಯ ಕಥೆ. ಬರೋಬ್ಬರಿ 4,500 ಕೋಟಿ ರೂಪಾಯಿ. ಹೌದು, ಬರೋಬ್ಬರಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಈಗ ಶಿವಂ ಅಸೋಸಿಯೇಟ್ ಸಂಸ್ಥೆಯ ಮಾಲೀಕ ಶಿವಾನಂದ ನೀಲಣ್ಣನವರ್ ಬಂಧನಕ್ಕೊಳಗಾಗಿದ್ದಾರೆ. ಈ ಘಟನೆ ಈಗ ರಾಜ್ಯದ ಸಾವಿರಾರು ಕುಟುಂಬಗಳ ನಿದ್ರೆಯನ್ನ ಕೆಡಿಸಿದೆ. 2020ರಲ್ಲಿ ಆರಂಭವಾದ ಶಿವಂ ಅಸೋಸಿಯೇಟ್ಸ್ ಮೊದಲಿಗಿದು ಸಾಮಾನ್ಯ ಹೂಡಿಕೆ ಸಂಸ್ಥೆಯಂತೆ ಕಾಣಿಸ್ತಾ ಇತ್ತು. ನಿಮ್ಮ ಹಣ ಸುರಕ್ಷಿತ, ಹೆಚ್ಚು ಲಾಭ, ವಾರ್ಷಿಕ 36% ಬಡ್ಡಿ ಎಂಬ ಭರವಸೆಗಳ ಮೂಲಕ ಜನರ ವಿಶ್ವಾಸವನ್ನೇ ಗೆದ್ದುಬಿಟ್ಟಿತ್ತು. ಸಾಮಾನ್ಯವಾಗಿ ಬ್ಯಾಂಕ್ಗಳಲ್ಲಿ 6ರಿಂದ 8% ಬಡ್ಡಿ ಸಿಗುವ ಕಾಲದಲ್ಲಿ 36% ಬಡ್ಡಿ ಎಂಬ ಆಫರ್ ಕೇಳಿದ್ರೆ ಜನ ದೊಡ್ಡ ಸಂಖ್ಯೆಯಲ್ಲಿ ಹಣ ಹೂಡಿಸಲು ಪ್ರಾರಂಭಿಸಿದ್ರು. ಕೇವಲ ಶ್ರೀಮಂತರಲ್ಲ, ಸಣ್ಣ ವ್ಯಾಪಾರಿಗಳು, ರೈತರು, ಗೃಹಿಣಿಯರು, ಪಿಂಚಣಿ ಹಣ ಉಳಿಸಿಕೊಂಡ ಹಿರಿಯರು ಕೂಡ ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ್ದ ಹಣವನ್ನ ಇಲ್ಲಿ ಹೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಜನರನ್ನ ಸೆಳಿಬೇಕು ಅಂತ ಅಕ್ಯುಮೆನ್ ಆಪ್ ಎನ್ನೋ ಮೊಬೈಲ್ ಆಪ್ ಕೂಡ ಬಳಸಲಾಗ್ತಾ ಇತ್ತು. ಆಪ್ ನಲ್ಲಿ ಲಾಭದ ಅಂಶವನ್ನ ತೋರಿಸಲಾಗ್ತಾ ಇತ್ತು. ಆದ್ರೆ ಒಂದು ಹಂತದ ನಂತರ ಸಮಸ್ಯೆಗಳು ಆರಂಭವಾದವು. ಹೂಡಿಕೆದಾರರು ಹಣ ಹಿಂತಿರುಗಿಸಲು ಕೇಳಿದಾಗ ವಿಳಂಬ, ಆಮೇಲೆ ನೆಪಗಳು, ನಂತರ ಕಚೇರಿಗಳಲ್ಲಿ ಗೊಂದಲ. ನಿನ್ನೆ ಅಧಿಕಾರಿಗಳು ಶಿವಬಸ್ ನಗರದಲ್ಲಿರುವಂತಹ ಕಚೇರಿ ಸೇರಿ ಹಲವು ಕಡೆ ದಾಳಿ ನಡೆಸಿದ್ರು. ಹಣಕಾಸು ದಾಖಲೆಗಳು, ಹೂಡಿಕೆ ವಿವರಗಳು, ವ್ಯವಹಾರಗಳು ಎಲ್ಲವನ್ನು ಪರಿಶೀಲನೆ ನಡೆಸಲಾಯಿತು. ಇದೀಗ ಶಿವಾನಂದ ನೀಲಣ್ಣನವರ್ ಬಂಧನಕ್ಕೊಳಗಾಗಿದ್ದಾರೆ. ಬೆಳಗಾವಿ ಪೊಲೀಸ್ ಆಯುಕ್ತ ಅವರ ಪ್ರಕಾರ ಈ ಸಂಸ್ಥೆ RBI ಅಥವಾ ಸೆಬಿಯಲ್ಲಿ ನೋಂದಾಯಿಸಿಲ್ಲ. ಅಂದ್ರೆ ಸರ್ಕಾರದ ಮಾನ್ಯತೆ ಇರದೆ ಸಾವಿರಾರು ಜನರಿಂದ ಹಣ ಸಂಗ್ರಹಿಸಲಾಗ್ತಾ ಇತ್ತು ಅಂತ ಶಂಕೆ ವ್ಯಕ್ತವಾಗಿದೆ. ಇನ್ನು ಬೆಚ್ಚಿ ಬೀಳೋ ಸಂಗತಿ ಅಂದ್ರೆ ಸುಮಾರು 35,000 ಜನರು ಇಲ್ಲಿ ಹಣ ಹೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ಮನೆಯಲ್ಲೂ ಒಂದಷ್ಟೇ, ನಮ್ಮ ಹಣ ವಾಪಸ್ ಸಿಗುತ್ತಾ? ಕೆಲವರು ಮಗಳ ಮದುವೆಗಾಗಿ ಉಳಿಸಿದ ಹಣ ಕಳೆದುಕೊಂಡಿದ್ದಾರೆ. ಇನ್ನು ಕೆಲವರು ನಿವೃತ್ತಿ ಜೀವನದ ಭದ್ರತೆ ಕಳೆದುಕೊಂಡಿದ್ದಾರೆ. ಕೆಲವರು ಸಾಲ ಮಾಡಿ ಕೂಡ ಹೂಡಿಕೆ ಮಾಡಿದ್ದಾರಂತೆ. ಈಗ ಸರ್ಕಾರ ಮತ್ತು ಅಧಿಕಾರಿಗಳು ಆಸ್ತಿ ಜಪ್ತಿ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಶಿವಾನಂದ ನೀಲಣ್ಣನವರಿಗೆ ಸೇರಿದ ಜಮೀನು, ಕಟ್ಟಡ, ದಾಖಲೆಗಳು ಮತ್ತು ಇತರ ಆಸ್ತಿಗಳನ್ನ ಪರಿಶೀಲಿಸಲಾಗ್ತಾ ಇದೆ. ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಸಹಕಾರ ಇಲಾಖೆ, ಪೊಲೀಸ್ ಇಲಾಖೆ ಮತ್ತೆ ಇತರ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಸ್ತಾ ಇದೆ. ಆದ್ರೆ ಈಗ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಇಷ್ಟೊಂದು ದೊಡ್ಡ ಮೊತ್ತ, ಇಷ್ಟೊಂದು ಜನ ಆಗಿದ್ರು ಯಾರಿಗೂ ಅನುಮಾನ ಬರಲಿಲ್ವೇ? ಏಕೆ? ತಜ್ಞರ ಪ್ರಕಾರ ಅತಿಯಾದ ಲಾಭ ಎಂಬ ಮಾತು ಕೇಳಿದಾಗ ಜನರು ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಹೂಡಿಕೆ ಮಾಡೋ ಮೊದಲು ಅದು RBI, ಸೆಬಿ ಅಥವಾ ಸರ್ಕಾರದ ಮಾನ್ಯತೆ ಪಡೆದಿದೆಯೇ ಅಂತ ಪರಿಶೀಲನೆ ಮಾಡೋದು ಅತ್ಯಗತ್ಯ. ಯಾಕಂದ್ರೆ ಇಂತಹ ಪ್ರಕರಣಗಳಲ್ಲಿ ಮೊದಲಿಗೆ ಲಾಭ ತೋರಿಸಿ ಜನರ ವಿಶ್ವಾಸ ಗೆಲ್ಲಲಾಗುತ್ತೆ. ನಂತರ ಸಾವಿರಾರು ಕೋಟಿ ಸಂಗ್ರಹಿಸಿ ಅಕಸ್ಮಾತ್ ಕುಸಿತವಾಗುತ್ತೆ. ಈ ಪ್ರಕರಣ ಈಗ ಕರ್ನಾಟಕದ ಅತಿ ದೊಡ್ಡ ಹಣಕಾಸು ವಂಚನೆಗಳಲ್ಲಿ ಒಂದಾಗಿ ಪರಿಣಮಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ತನಿಖೆ ಇನ್ನಷ್ಟು ವಿಸ್ತರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ, ಹಣ ಎಲ್ಲಿಗೆ ಹೋಗ್ತಾ ಇದೆ, ಹೂಡಿಕೆದಾರರಿಗೆ ಹಣ ಮರಳಿ ಸಿಗುತ್ತದೆಯಾ ಎಂಬ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಗಬೇಕಾಗಿದೆ.
ಒಂದು ವಿಷಯ ಮಾತ್ರ ಸ್ಪಷ್ಟ, ಹೆಚ್ಚು ಲಾಭ ಎಂಬ ಕನಸು ತೋರಿಸಿ ಸಾವಿರಾರು ಜನರ ಜೀವನದ ಪರಿಶ್ರಮವನ್ನ ಯಾರು ಕಸಿದುಕೊಂಡಿದ್ದಾರೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೂಡಿಕೆ ಮಾಡೋ ಮೊದಲು ಜನರು ಯಾವ ಮುನ್ನೆಚ್ಚರಿಕೆ ವಹಿಸಬೇಕು ಕಾಮೆಂಟ್ ನಲ್ಲಿ ತಿಳಿಸಿ. ಇಂತಹ ಪ್ರಮುಖ ಸುದ್ದಿಗಳು ಮತ್ತು ಸತ್ಯ ಘಟನೆಗಳಿಗಾಗಿ HBS ನ್ಯೂಸ್ ಇನ್ಫೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.